ಶ್ರೀ ಗುರುಭ್ಯೋ ನಮಃ. ಶ್ರೀ ಗಣೇಶಾಯ ನಮಃ. ಜಗಜ್ಜನನಿಯಾದ ಪಾರ್ವತಿಗೆ ಗಿರಿಜೆ, ಶಂಕರಿ, ಗೌರಿ, ಪಾರ್ವತಿ ಹೀಗೆ ಬಹಳ ವಿಧ ವಿಧವಾದಂತಹ ನಾಮಗಳು ಉಂಟು. ಅದರಲ್ಲಿ ದುರ್ಗೆ ಎಂಬುದಾಗಿ ಇನ್ನೊಂದು ಹೆಸರು ಖ್ಯಾತಿಯನ್ನು ಪಡೆದಿರತಕ್ಕಂಥದ್ದು. ಮಾತೆಗೆ ದುರ್ಗಾ ಎಂದು ಹೆಸರು ಬರಲು ಕಾರಣ ಏನು ಎಂಬುದಾಗಿ ಜ್ಞಾನಿಗಳು ವಿಚಾರಿಸಿದಾಗ ನೋಡಿದಾಗ, ಈ ಮನುಷ್ಯನು ಅಥವಾ ಯಾವುದೇ ಜೀವಿಗಳು ಈ ಭೂಮಿಯ ಮೇಲೆ ಹುಟ್ಟಾಕ್ಷಣ ಷಡ್ವೈರಿಗಳು ಎಂಬತಕ್ಕಂಥ ರಸಗಳು ನಮ್ಮಲ್ಲಿ ಹುಟ್ಟುತ್ತವೆ. ಮದ, ಮತ್ಸರ, ಲೋಭ ಇಂತಹ ಷಡ್ರಸಗಳು ನಮ್ಮಲ್ಲಿ ಜಾಗೃತವಾಗ್ತವೆ. ಇದೆಲ್ಲವೂ ನಮಗೆ ಕೆಡುಕನ್ನು ತಂದು ಕೊಡತಕ್ಕಂತಹ ರಸಗಳು. ಜಗಜ್ಜನನಿಯು ದುರ್ಗಾ ಎಂದು ಹೆಸರು ಪಡೀಲಿಕ್ಕೆ ಕಾರಣ ಏನೆಂದರೆ, ಈ ಮನುಷ್ಯನು ಹುಟ್ಟಿದ ಕ್ಷಣ ಈ ಲೋಭ ಕಷ್ಟಗಳೆಂಬತಕ್ಕಂಥ ದುರ್ಗಾ ಎಂದರೆ ದಾಟಲು ಅಸಾಧ್ಯವಾಗಿರತಕ್ಕಂಥ ಕೋಟೆಗಳು ಅಂತ ಅರ್ಥ. ಈ ರಸಗಳಿಂದ ದಾಟಿಸಿ ನಮಗೆ ಭಗವಂತನನ್ನ ಹಿಡಿಯಲು, ಪ್ರಾಪ್ತಿ ಮಾಡಿಕೊಳ್ಳಲು ಅನುಕೂಲ ಮಾಡಿಕೊಡ್ತಕ್ಕಂಥವಳು, ಜ್ಞಾನವನ್ನ ನೀಡತಕ್ಕಂಥವಳು, ಈ ಕಷ್ಟಕರವಾದಂತಹ ದುರ್ಗಗಳನ್ನ ದಾಟಲು ಸಹಾಯ ಮಾಡತಕ್ಕಂಥವಳು ಎಂಬುದಾಗಿ ಜಗಜ್ಜನನಿಯಾದ ಶಂಕರಿಗೆ ದುರ್ಗಾ ಎಂಬುದಾಗಿ ಹೆಸರು ನೀಡಿರತಕ್ಕಂಥದ್ದು. ಇದರ ಉಲ್ಲೇಖ ದೇವಿ ಭಾಗವತದಲ್ಲೂ ಉಂಟು. ಜೊತೆಗೆ ಈ ಸ್ಥಳ ಪುರಾಣಗಳ ಪ್ರಕಾರ ದುರ್ಗಮ ಎಂಬತಕ್ಕಂಥ ರಾಕ್ಷಸನಿದ್ದಂತೆ. ಈ ರಾಕ್ಷಸನು ಬಹಳ ಕಷ್ಟಗಳನ್ನು ಉಂಟು ಮಾಡಿದ ಈ ಮನುಕುಲಕ್ಕೆ, ಮನುಷ್ಯರಿಗೆ. ಜಗಜ್ಜನನಿ ಹತ್ರ ಹೋಗಿ ಬೇಡಿದಾಗ ಆಕೆಯು ಬಂದು ಈ ದುರ್ಗಮ ಎಂಬತಕ್ಕಂಥ ರಾಕ್ಷಸನನ್ನ ಸಂಹಾರ ಮಾಡಿದಳು. ಅದರಿಂದ ಪಾರ್ವತಿಗೆ, ಆ ಶಂಕರಿಗೆ ದುರ್ಗಾ ಎಂಬುದಾಗಿ ಹೆಸರು ಬಂದಿರತಕ್ಕಂಥದ್ದು ಎಂಬುದಾಗಿ ಹೇಳಿರುವಂಥದ್ದು. ಅಂತಹ ದುರ್ಗೆಯನ್ನ ನಾವು ಪ್ರಾರ್ಥಿಸಿ ನಮ್ಮ ಉದ್ಧಾರ ಮಾಡಿಕೊಳ್ಬೇಕು. ಅದಕ್ಕೆ ಜ್ಞಾನಿಗಳು ದುರ್ಗೆ ದುರ್ಗತಿ ಹಾರಿ ಭವಾನಿ, ದುರ್ಗೆ ದುರ್ಗತಿ ಹಾರಿ ಎಂಬುದಾಗಿ ವರ್ಣನೆ ಮಾಡಿದ್ದು.